ಪಂಚಾಯಿತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ಇವತ್ತು ಬಹಳ ಮುಖ್ಯವಾಗಿ ರಾಜ್ಯದಲ್ಲಿ ನಡೀತಾ ಇರುವಂತಹ ವಿದ್ಯಮಾನವನ್ನು ನಾವು ಗಮನಿಸಬೇಕು ಇವತ್ತಿನ ಪಂಚಾಯಿತಿಯಲ್ಲಿ. ಯಾಕಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅರ್ಧದಲ್ಲಿನೇ ಈಗ ರಾಜೀನಾಮೆ ನೀಡುವುದರ ಹೊತ್ತಿಲಿಗೆ ಬಂದು ನಿಂತಿದ್ದಾರೆ. ಅವರು ಹಲವು ವಿಚಾರಗಳಲ್ಲಿ ದಾಖಲೆ ರಾಮಯ್ಯ. ಆದರೆ ನಾಳೆ ಬಂತು ಅಂದರೆ ಸಿದ್ದರಾಮಯ್ಯ ಅವರ ಅಧಿಕಾರಾವಧಿ ಅಂತ್ಯಗೊಳ್ಳಲಿದೆ ಅಂತಲೇ ಪರಿಗಣಿಸಲಾಗುತ್ತೆ. ರಾಜೀನಾಮೆಗೂ ಮುಂಚಿತವಾಗಿ ಸಿದ್ದರಾಮಯ್ಯ ಅವರ ಆಪ್ತರು ಸಭೆಯ ಮೇಲೆ ಸಭೆ ನಡೆಸಿದ್ದಾರೆ. ಇದುವೇ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿ. ನಾಳೆ ಅವರು ನಿನ್ನೆಯಿಂದಲೂ ಕೂಡ ಮಾಧ್ಯಮದ ಮುಂದೆ ಸರಿಯಾಗಿ ಮಾತಾಡಿಲ್ಲ. ಇವತ್ತು ಮಾತಾಡಿರುವಂಥದ್ದು ಕೇವಲ ಮಾಜಿ ಪ್ರಧಾನಿ ನೆಹರು ಅವರ ಪುಣ್ಯತಿಥಿಯ ಬಗ್ಗೆ ಮಾತ್ರ. ರಾಜಕೀಯ ವಿಚಾರಕ್ಕೆಲ್ಲ ನಾಳೆಯೇ ಉತ್ತರ ಕೊಡ್ತಾರಂತೆ. ಹಾಗೆ ಸಿದ್ದರಾಮಯ್ಯನವರು ಬಹುತೇಕ ಇವತ್ತು ಮೌನವಾಗಿಯೇ ಓಡಾಡ್ತಾ ಇದ್ರು. ಅವರ ಬಳಿಗೆ ಬಂದು ಮಾತಾಡಿರುವಂತಹ ಶಾಸಕರಿಗೆ, ಸಚಿವರಿಗೆ ಎಲ್ರಿಗೂ ಕೂಡ ಸಿದ್ದರಾಮಯ್ಯನವರದ್ದು ಮೌನದ ಉತ್ತರವೇ ಸಿಕ್ಕಿದೆ. ವಿಧಾನಸೌಧಕ್ಕೂ ಕೂಡ ವಿಷಲ್ ಹೊಡ್ಕೊಂಡು ಹೋಗಿ ಅಲ್ಲಿ ಜಾತಿಗಣತಿಯ ವರದಿಯನ್ನು ಸ್ವೀಕರಿಸಿ ಬಂದಿದ್ದಾರೆ. ವಿಧಾನಸೌಧದಲ್ಲಿದ್ದ ನೌಕರರು ಮುಖ್ಯಮಂತ್ರಿಯವರಿಗೆ ಬೀಳ್ಕೊಡುಗೆಯ ರೀತಿಯಲ್ಲಿ ಕೈ ಬೀಸಿದ್ದಾರೆ. ಅಲ್ಲಿಗೆ ನಾಳೆ ನಡೆಯಲಿರುವಂಥದ್ದು ಕೇವಲ ಔಪಚಾರಿಕ ಪ್ರಕ್ರಿಯೆಗಳು ಮಾತ್ರ ಉಳಿದಿದೆ ಅಂತ ಪರಿಗಣಿಸಲಾಗುತ್ತೆ. ಸಿದ್ದರಾಮಯ್ಯನವರು ಈಗಾಗಲೇ ಸಭೆಯ ಮೇಲೆ ಸಭೆಗಳನ್ನು, ಅವರು ಕರೆಯದೇ ಇದ್ರೂ ಕೂಡ ಅವರ ಮನೆಗೆ ಬಂದಿರತಕ್ಕಂತಹ ಶಾಸಕರು, ಸಚಿವರುಗಳು ಇವರೆಲ್ಲರೂ ಕೂಡ ಸಭೆಯ ಮೇಲೆ ಸಭೆಯನ್ನು ನಡೆಸಿದ್ದಾರೆ. ಸಿದ್ದರಾಮಯ್ಯನವರಿಗೆ ಒತ್ತಾಯಗಳನ್ನು ಮಾಡಿದ್ದಾರೆ. ಆದರೆ ಶಿವಕುಮಾರ್ ಅವರು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸುವಂಥದ್ದು ಬಹುತೇಕ ಫೈನಲ್ ಆದಂತೆ ಕಾಣ್ತಾ ಇದೆ. ಏನೆಲ್ಲ ಬೆಳವಣಿಗೆಗಳು ಇವತ್ತು ಇಡೀ ದಿವಸ ನಡೆದಿದೆ ಅನ್ನೋದರ ಬಗ್ಗೆ ಒಂದು ವಿವರವಾದಂತಹ ವರದಿಯನ್ನು ತೋರಿಸ್ತೀನಿ. ನಾಳೆಯ ವಿಚಾರಗಳು ಏನು ಅನ್ನೋದು. ಇನ್ನು ಇವತ್ತಿನ ಪಂಚಾಯಿತಿ ಎರಡನೇ ಸುದ್ದಿ, ಮುಂದೇನು. ಇಬ್ಬರು ಜೊತೆ ಸೇರಿ ಕಾಂಗ್ರೆಸ್ನ ಅಧಿಕಾರಕ್ಕೆ ತಂದಿದ್ದಾರೆ, ಸಿದ್ದರಾಮಯ್ಯ ಹಾಗೂ ಶಿವಕುಮಾರ್. ಸಿದ್ದರಾಮಯ್ಯನವರು ರಾಜೀನಾಮೆ ಈಗ ಔಪಚಾರಿಕವಾಗಿ ಉಳಿದಿರುವಂತಹ ಪ್ರಕ್ರಿಯೆ ಅಷ್ಟೇ. ನಾಳೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ಕರೆದಿದ್ದಾರೆ. ಅದಾದ ನಂತರ ಬಹುಶಃ ಆ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಎಲ್ಲ ಸಚಿವರುಗಳಿಗೂ ಕೂಡ ಧನ್ಯವಾದ ಸಮರ್ಪಣೆ ನಡೆಯಬಹುದು. ಆಮೇಲೆ ರಾಜೀನಾಮೆ, ಅಲ್ಲಿಂದ ನಂತರ ಹೊಸ ನಾಯಕನ ಆಯ್ಕೆಯ ಪ್ರಕ್ರಿಯೆಗಳು. ಶಾಸಕಾಂಗ ಪಕ್ಷದ ಸಭೆಯನ್ನು ಕರೆದಿಲ್ಲ ಅಂತ ರಣದೀಪ್ ಸಿಂಗ್ ಸುರ್ಜೇವಾಲಾ ಇವತ್ತು ಸಂಜೆ ಕೂಡ ಹೇಳಿದ್ದಾರೆ. ಆದರೆ ಶಾಸಕಾಂಗ ಪಕ್ಷದ ಸಭೆಯನ್ನು ಕರೆಯುವಂಥದ್ದು ಯಾವಾಗ ಅಂತ ಹೇಳಿದರೆ, ಶಾಸಕಾಂಗ ಪಕ್ಷದ ನಾಯಕ ಬಯಸಿದಾಗ ಅಥವಾ ಶಾಸಕಾಂಗ ಪಕ್ಷದ ನಾಯಕ ರಾಜೀನಾಮೆಯನ್ನು ಸಲ್ಲಿಸಿದ ನಂತರ ಹೊಸ ಶಾಸಕಾಂಗ ಪಕ್ಷದ ನಾಯಕರನ್ನ ಆಯ್ಕೆ ಮಾಡುವ ಕಾರಣಕ್ಕಾಗಿ. ಹೀಗಾಗಿ ಇದುವರೆಗೆ ಅವರು ಕರೆದಿಲ್ಲ. ಯಾಕಂದ್ರೆ ಇದುವರೆಗೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟಿಲ್ಲ. ಅವ್ರು ನಾಳೆ ರಾಜೀನಾಮೆ ಕೊಡುವಂಥದ್ದು. ಅದಾದ ನಂತರ ಶಾಸಕಾಂಗ ಪಕ್ಷದ ಪ್ರಕ್ರಿಯೆಗಳು ಕೂಡ ಶುರುವಾಗುವುದು. ಏನೇನು ನಡೆಯುವಂಥದ್ದು ಇದೆ, ಮುಂದೇನು ಅನ್ನೋದನ್ನು ಕೂಡ ನಿಮಗೆ ವಿವರಿಸ್ತೀನಿ ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿಯಲ್ಲಿ. ಈಗ ಮೊದಲ ಸುದ್ದಿ ಕಡೆಗೆ ಹೋಗೋಣ. ನಾಳೆ ಏನಾಗೋಗೋದಿದೆ ಅನ್ನುವಂಥದ್ರ ಬಗ್ಗೆ ಇಂದು ಬಹಳಷ್ಟು ಬೆಳವಣಿಗೆಗಳು ನಡೆದಿದ್ದಾವೆ. ಸಿದ್ದರಾಮಯ್ಯನವರ ಮನೆಯಲ್ಲಿ ಅವರ ಆಪ್ತ ಸಚಿವರುಗಳು, ಆಪ್ತ ಶಾಸಕರುಗಳು, ಹಿರಿಯ ಶಾಸಕರುಗಳು ಪಾಪ ಕಳವಳ ವ್ಯಕ್ತಪಡಿಸ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಯಾಕೆ ಹೀಗೆ ಮಾತನಾಡ್ತಾ ಇಲ್ಲ, ಏನು ಅವರು ಬಹಳ ಮೌನವಾಗಿದ್ದಾರೆ, ಎಲ್ಲ ತೀರ್ಮಾನ ಆಗೋಗಿದೆ ಅಂತ ಹೇಳ್ತಾ ಇದ್ದಾರೆ ಅನ್ನುವ ರೀತಿಯಲ್ಲಿ ಪ್ರತಿಕ್ರಿಯಿಸ್ತಾ ಇದ್ದಾರೆ. ನಿಜವಾಗಿಯೇ ಮುಂದೆ ನಡೆಯಬಹುದಾಗಿರುವ ನಾಯಕತ್ವ ಬದಲಾವಣೆಯೊಂದಿಗೆ ಬರುವಂತಹ ಹೊಸ ಸಂಪುಟದಲ್ಲಿ ತಮಗೆಲ್ಲ ಅವಕಾಶಗಳು ಸಿಗಲಾರದು ಅನ್ನುವಂಥದ್ದು ಬಹುತೇಕರಿಗೆ ಕನ್ಫರ್ಮ್ ಆದಂತೆ ಕಾಣ್ತಾ ಇದೆ. ಅದರ ಲಕ್ಷಣಗಳು ಗೋಚರಿಸ್ತಾ ಇದ್ದಾವೆ ಅವರ ಮಾತುಗಳಲ್ಲಿ. ಅದರ ವರದಿ ತೋರಿಸ್ತೀವಿ. ನಾಳೆ 3 ಗಂಟೆ ಮೇಲೆ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡ್ತಾರೆ. ನಾಳೆ ಬ್ರೇಕ್ಫಾಸ್ಟ್ ನಲ್ಲಿ ಪರಿಹಾರ ಆಗಿದೆ. ಗೊತ್ತಿಲ್ಲ, ನಾಳೆನೇ ಗೊತ್ತಾಗುತ್ತೆ. ನಾಳೆ ಮಾತಾಡ್ತೀವಿ. ಮುಖ್ಯಮಂತ್ರಿಗಳು ಸೈಲೆಂಟ್ ಆಗಿದ್ರು. ಈ ಮೇಂಟೈನ್ಡ್ ಸೈಲೆನ್ಸ್. ಬಜೆಟ್ನಲ್ಲೂ 17 ಬಾರಿ ಬಜೆಟ್ ಮಂಡಿಸಿದ ದಾಖಲೆ ರಾಮಯ್ಯ. ಬರೋಬ್ಬರಿ 8 ವರ್ಷ 8 ದಿನಗಳ ಕಾಲ ಆಡಳಿತ ಮಾಡೋದ್ರಲ್ಲೂ ದಾಖಲೆ ರಾಮಯ್ಯ. ದಾಖಲೆಗಳ ಸರದಾರ ಜನಪ್ರಿಯ ನಾಯಕ ಸಿದ್ದರಾಮಯ್ಯ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡೋ ಹೊಸ್ತಿಲಲ್ಲಿದ್ದಾರೆ. ನಾಳೆ ಮಧ್ಯಾಹ್ನದ ನಂತರ ರಾಜ್ಯಪಾಲರ ಕಚೇರಿಗೆ ಹೋಗಿ ಸಿಎಂ ರಾಜೀನಾಮೆ ನೀಡಲಿದ್ದಾರೆ.
ಸಿಎಂ ರಾಜೀನಾಮೆ ಕೊಡ್ತಾರೆ ಅನ್ನೋ ಹೊತ್ತಲ್ಲೇ ಸಹಜವಾಗೇ ಸಿದ್ದು ಟೀಮ್ನಲ್ಲಿ ತಲ್ಲಣ, ಆತಂಕ ಶುರುವಾಗಿದೆ. ದೆಹಲಿಯಿಂದ ಬರುತ್ತಲೇ ರಾತ್ರಿ ಒಂದು ಸುತ್ತಿನ ಮಾತುಕತೆ ಇತ್ತು. ಬೆಳಿಗ್ಗೆಯೂ ಕೂಡ ಆಪ್ತರ ದಂಡು ಸಿಎಂ ಮನೆ ಸೇರಿತ್ತು. 12 ಸಚಿವರು, 25 ಶಾಸಕರು, 8 ಎಂಎಲ್ಸಿಗಳು ಭಾಗಿಯಾಗಿದ್ದರು. PS ಗನ್ಮ್ಯಾನ್ ಹೊರಗಿಟ್ಟು ಪ್ರತ್ಯೇಕವಾಗಿ ಮಾತುಕತೆ ನಡೆಸಿದ್ರು. ರಾಜೀನಾಮೆ ನಿರ್ಧಾರದ ಬಗ್ಗೆ ಸಿಟ್ಟು ಹೊರಹಾಕಿದ್ರು. ರಾಜೀನಾಮೆ ವಿಚಾರವಾಗಿ ಆತುರದ ನಿರ್ಧಾರ ಮಾಡುವುದು ಬೇಡ, ಈಗಲೇ ರಾಜೀನಾಮೆ ಕೊಡಬೇಡಿ, ಸ್ವಲ್ಪ ಟೈಮ್ ತೆಗೆದುಕೊಳ್ಳಿ ಎಂಬ ಸಲಹೆ ಕೊಟ್ಟರು. ನಾವು ನಿಮ್ಮ ಪರ ಇದ್ದೇವೆ, ಇರುತ್ತೇವೆ, ನಿಮ್ಮ ನಿರ್ಧಾರ ಬದಲಿಸಿಕೊಳ್ಳಿ. ಕರ್ನಾಟಕದಲ್ಲಿ ಪಕ್ಷ ಅಧಿಕಾರಕ್ಕೆ ಬಂದಿರೋದು ನಿಮ್ಮಿಂದಲೇ. ಪೂರ್ಣ 5 ವರ್ಷ ನೀವೇ ಇರಬೇಕು. ರಾಹುಲ್ ಸಭೆಯಲ್ಲಿ ಯಾಕೆ ನೀವು ಒಪ್ಪಿಕೊಂಡು ಬಂದಿದ್ದೀರಿ ಎಂದು ಶಾಸಕರು ಪ್ರಶ್ನೆ ಮಾಡಿದ್ರು. ಸಿಎಂ ಇರಬೇಕಾ, ರಾಜೀನಾಮೆ ಕೊಡಬೇಕಾ ಅನ್ನೋದು CLPಯಲ್ಲಿ ಆಗಲಿ, ಶಾಸಕರ ಬಲಾಬಲದ ಮೇಲೆ ನಿರ್ಧಾರವಾಗಲಿ ಎಂಬ ವಾದವೂ ಕೇಳಿಬಂತು. ಬದಲಾವಣೆ ಮಾಡೋದೇ ಆದ್ರೆ ಶಾಸಕರ ಬಲಾಬಲ ನೋಡಿಕೊಂಡು ಹೈಕಮಾಂಡ್ ತೀರ್ಮಾನ ಮಾಡಲಿ. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಶಾಸಕರ ಬಲದ ಎಣಿಕೆಯ ಕೆಲಸವಾಗಲಿ. ಅಲ್ಲಿ ಶಾಸಕರ ಬಲಾಬಲದ ಬಗ್ಗೆ ಸಹಿ ಸಂಗ್ರಹಿಸಿ ಮತ್ತೆ ಕಳಿಸೋಣ. ಶಾಸಕರ ಸಂಖ್ಯೆ ಆಧರಿಸಿ ಸಿಎಂ ಸ್ಥಾನದ ತೀರ್ಮಾನವಾಗಲಿ ಎಂದ್ರು. ದೆಹಲಿಯಿಂದ ಬರೋ ಉಸ್ತುವಾರಿಗಳಿಗೂ ಹೇಳುತ್ತೇವೆ, ನೀವು ರಾಜೀನಾಮೆ ಕೊಡಬೇಡಿ ಎಂದು ಸಿಎಂ ಮೇಲೆ ಒತ್ತಡ ಹೇರಲಾಯಿತು. ಶಾಸಕರು ಇಷ್ಟೆಲ್ಲ ಹೇಳುವಾಗಲೂ ಕೂಡ ಸಿಎಂ ಮೌನವಾಗೇ ಇದ್ದರು. ಸಚಿವರು, ಶಾಸಕರ ಒತ್ತಡದ ನಡುವೆ ಸಿಎಂ ಸಿದ್ದರಾಮಯ್ಯ ಮೌನವಾಗಿದ್ದರು. ಶಾಸಕರ ಯಾವುದೇ ಮಾತುಗಳಿಗೂ ಮಾತಾಡದೆ ಸುಮ್ಮನೆ ಕುಳಿತಿದ್ದರು ಸಿಎಂ. ರಾಹುಲ್ ಗಾಂಧಿ ಮಾತು ಮೀರಿ ನಡೆಯಲ್ಲ ಎಂಬ ಮನಸ್ಥಿತಿಯಲ್ಲಿದ್ದ ಸಿಎಂ ಶಾಸಕರ ಸಹಿ ಸಂಗ್ರಹಕ್ಕೆ ಒಪ್ಪಿಗೆ ಸೂಚಿಸಲಿಲ್ಲ. ನನ್ನ ಅಭಿಪ್ರಾಯ ನಾಳೆ ತಿಳಿಸುತ್ತೇನೆ ಎಂದಷ್ಟೇ ಶಾಸಕರಿಗೆ ಹೇಳಿದ್ದಾರೆ. ಸಿದ್ದರಾಮಯ್ಯ ನಡೆಯಿಂದಾಗಿ ಈಗ ಆಪ್ತ ಸಚಿವರಿಗೆ ಭಾರೀ ಚಿಂತೆ ಶುರುವಾಗಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ನಾವು ಇವತ್ತು ಭೇಟಿಯಾಗೋದಕ್ಕೆ ಬಂದಿದ್ವಿ. ಪತ್ರಿಕೆಯಲ್ಲಿ ಇವತ್ತು ಮುಂಜಾನೆ ಬಂದಿರತಕ್ಕಂಥ ಸುದ್ದಿ, ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಬಂದಿರುವಂಥ ಸುದ್ದಿ ಎಲ್ಲ ಹಿನ್ನೆಲೆ ಒಳಗೆ ಸಹಜವಾಗಿ ನಮಗೂ ಒಂದು ರೀತಿ ಕಳವಳ ಇರ್ತದೆ. ಅದ್ರ ಬಗ್ಗೆ ಮಾತಾಡೋದಕ್ಕಂತೇಳಿ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಬಂದಿದ್ವಿ. ನಮ್ಮ ಕಳಕಳಿಯನ್ನು, ನಮ್ಮ ಕನ್ಸರ್ನನ್ನು ನಾವು ವ್ಯಕ್ತ ಮಾಡಿದ್ವಿ. ಮುಖ್ಯಮಂತ್ರಿಗಳು ಸೈಲೆಂಟ್ ಆಗಿದ್ರು. ಈ ಮೇಂಟೈನ್ಡ್ ಸೈಲೆನ್ಸ್. ನಾ ಹೇಳಿದೆ ಯಾಕಪ್ಪ ಅಂತ, ಇಲ್ಪ ಬೆಂಗಳೂರು ಡೆಲ್ಲಿಲಿ ಎಲ್ಲ ಡಿಸ್ಕಷನ್ ಆಗಿದೆ ಅಂತ ಅಷ್ಟು ಹೇಳಿದ್ರು. ಸಿಎಂ ಮುಂದುವರಿತಾರೆ ಅಂತ ವಿಶ್ವಾಸ ಇದೆಯಾ ಸರ್? ಸರ್, ಕೆಲ ಸಚಿವರುಗಳು ಹೇಳ್ತಾ ಇದ್ದಾರೆ ಬದಲಾವಣೆ ಆಗಲ್ಲ, ಇರ್ತಾರೆ ಸಿದ್ದರಾಮಯ್ಯ ಅಂತ. MB ಪಟೇಲ್ ಅದು ಕರೆಕ್ಟ್ಲಿ ನಾನು ಹೇಳಿದೆ ಅವ್ರು ಕಂಟಿನ್ಯೂ ಆಗ್ಬೇಕಂತ. ಅವ್ರು ಆಗ್ಬೇಕಲ್ಲ, ನಮ್ಗೇನು ಗೊತ್ತು, ಅವ್ರು ಆಗ್ಬೇಕಲ್ಲ. ನಿಮ್ಗೆ ಶಾಕಿಂಗ್ ನ್ಯೂಸ್ ಸರ್ ಇದು? ಶಾಕ್ ಏನಿಲ್ಲ, ಶಾಕ್ ಐತೇನೆ. ನನಗೆ ಶಾಕ್ ಆಗಿ ಆಗ್ಬೇಕು. ರಾಜಕಾರಣದಲ್ಲಿ 50 ವರ್ಷದಿಂದ ಇದ್ದೇನೆ, ಇದೆಲ್ಲ ನೋಡ್ತಾ ಬಂದಿದ್ದೇನೆ ನಾನು, ಗೊತ್ತಲ್ಲ. DK ಶಿವಕುಮಾರ್ ಕ್ಯಾಬಿನೆಟ್ ಅಲ್ಲಿ ಅರವಿಂದ್ ದೇಶಪಾಂಡೆ ಮಂತ್ರಿ ಆಗ್ತಾರೆ ಸರ್? ನನಗೇನು ಗೊತ್ತಿಲ್ರಿಪ್ಪ. DK ಶಿವಕುಮಾರ್ ಇಫ್ ಇಸ್ ಚೋಸನ್ ಚೀಫ್ ಮಿನಿಸ್ಟರ್, ಅವ್ರ ಟೀಮ್ ಅವ್ರು ಡಿಸೈಡ್ ಮಾಡ್ಬೇಕಲ್ಲ. ರಾಜೀನಾಮೆ ನೀಡಲು ಹೈಕಮಾಂಡ್ ಮುಂದೆ ಸಿದ್ದರಾಮಯ್ಯ ಹಲವು ಷರತ್ತುಗಳನ್ನು ಹಾಕಿದ್ದಾರೆ ಎನ್ನಲಾಗಿದೆ. ಡಿಕೆಶಿ ಸಂಪುಟದಲ್ಲಿ 3 DCMಗಳ ನೇಮಕವಾಗಬೇಕು, ಸಮುದಾಯವಾರು DCMಗಳ ನೇಮಕವಾಗಬೇಕು. ಸಿದ್ದರಾಮಯ್ಯ ಹೇಳಿದ 20ಕ್ಕೂ ಹೆಚ್ಚು ಮಂದಿಗೆ ಮಂತ್ರಿ ಸ್ಥಾನ ಕೊಡಬೇಕು. ಡಿಕೆಶಿ ಸಿಎಂ ಆದ್ರೆ ಸತೀಶ್ ಜಾರಕಿಹೊಳಿ ಕೆಪಿಸಿಸಿ ಅಧ್ಯಕ್ಷರಾಗಬೇಕು. ಸಚಿವ ಸ್ಥಾನದ ಜೊತೆಗೆ ಸತೀಶ್ಗೆ ಕೆಪಿಸಿಸಿ ಅಧ್ಯಕ್ಷಗಿರಿ ಕೊಡಬೇಕೆಂಬ ಬೇಡಿಕೆಯನ್ನ ಸಿಎಂ ಇಟ್ಟಿದ್ದಾರೆ ಎಂದೇ ಹೇಳಲಾಗ್ತಿದೆ. ಗೊಂದಲಕ್ಕೆ ಸುರ್ಜಿವಾಲಾ ಅವರು ಇವತ್ತು ಅಥವಾ ನಾಳೆ ಅವರು ಪ್ರೆಸ್ ಕಾನ್ಫರೆನ್ಸ್ ಕರೀಬಹುದು ಅಥವಾ ನಿಮ್ಮನ್ನು ಕರೆಸಿ ಹೇಳ್ಬಹುದು. ಅದಕ್ಕೆ ಒಂದು ತೆರೆ ಬೀಳುತ್ತೆ. ಮುಖ್ಯಮಂತ್ರಿಗಳ ಬ್ರೇಕ್ಫಾಸ್ಟ್ ನಂತರ ಬಹಿರಂಗ ಆಗ್ತದೆ, ಅಲ್ಲಿವರೆಗೆ ವೇಟ್ ಮಾಡ್ಬೇಕಷ್ಟೇ. ಅವ್ರು ಹೇಳ್ತಾರೆ ಏನ್ ಚರ್ಚೆ ಆಗಿದೆ, ಏನ್ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ, ಪಕ್ಷದ ಬಗ್ಗೆ ಸುದೀರ್ಘವಾಗಿ ನಾಳೆ ಹೇಳ್ತಾರೆ. ಸೊ ಅಲ್ಲಿವರೆಗೆ ಕಾಯ್ಬೇಕೆಲ್ಲರೂ ಅಷ್ಟೇ. ಅದೇನು ಗೊತ್ತಿಲ್ಲ, ಏನು ಸ್ಪಷ್ಟತೆ ಗೊತ್ತಿಲ್ಲ. ನಾಳೆನೇ ಗೊತ್ತಾಗುತ್ತೆ. ಬೆಳಿಗ್ಗೆ 9 ಗಂಟೆ ಕರೆದಿದ್ದಾರೆ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಕರೆದಿದ್ದಾರೆ. ನೋಡಿ, ಅದು ಪ್ರಶ್ನೆನೇ ಬರಂಗಿಲ್ಲ. ಮುಂದುವರಿಸುವುದಂತದ್ದು ಯಾವ ಪ್ರಶ್ನೆ ಬರ್ತದೆ? ಬದಲಾವಣೆ ಆಗ್ತಿರೋ ಪ್ರಶ್ನೆ ಬರ್ತದೆ. ಈ ಪ್ರಶ್ನೆನೇ ಅಲ್ಲ. ವೇಣುಗೋಪಾಲ್ ಅವ್ರು ಏನ್ ಹೇಳಿದ್ದಾರೆ, ರಾಜ್ಯಸಭಾ ಮತ್ತು MLC ಚುನಾವಣೆ ಬಗ್ಗೆ ಚರ್ಚೆ ಆಗಿದೆ ಅಂತ ಹೇಳಿ. MP ಪಾಟೀಲ್ ಅವರು ಉಪಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು ಸುಳ್ಳ ಸರ್? ಅದೆಲ್ಲನೂ ಕೂಡ ಆ ಪ್ರಶ್ನೆ ಉದ್ಭವಿಸಂಗಿಲ್ಲ. ಈಗ ನಾಳೆ ನನಗೆ ತಿಳಿದಂತೆ, ನನಗೆ ಬಂದಿರೋ ಮಾಹಿತಿ ಪ್ರಕಾರ ನಾಳೆ 3 ಗಂಟೆ ಮೇಲೆ ಹೋಗಿ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡ್ತಾರೆ ಅಂತ ನನಗೆ ಅನಿಸ್ತಾ ಇದೆ.
CLP ಸಭೆ ಕರೆಯೋಕ್ಕೋಸ್ಕರ ಮುಖ್ಯಮಂತ್ರಿಗಳಾಗಲಿ ಸುರ್ಜೇವಾಲಾ ಆಗಲಿ ಕಾಂಗ್ರೆಸ್ ಅಧ್ಯಕ್ಷರಲ್ಲಿ ನಮಗಿನ್ನೂ ಏನು ಇಂಟಿಮೇಷನ್ ಕೊಟ್ಟಿಲ್ಲ. ನಾಳೆ ಬರ್ಬೋದು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. CLPಗೆ ನಾಳೆ ಬಂದರೆ ನಾಳೆ ಎಲ್ಲರಿಗೂ ಫೋನ್ ಮಾಡಿ CLP MLAಗಳಿಗೆ ತಿಳಿಸ್ತೀವಿ. ಈ ನಿರೀಕ್ಷೆ ಇತ್ತ ಸರ್ ನಿಮಗೆ? ಯಾರಿಗೂ ನಿರೀಕ್ಷಿಲ್ಲ, ಅನಿರೀಕ್ಷಿತವಾಗಿ ಆಗಿರೋ ಡೆವಲಪ್ಮೆಂಟ್ ಇವೆಲ್ಲ. ಈ ಮಧ್ಯೆ ಸೋಷಿಯಲ್ ಮೀಡಿಯಾದಲ್ಲಿ ಸಿದ್ದರಾಮಯ್ಯನವರು ಹಾಕಿದ ಪೋಸ್ಟ್ ರಾಜೀನಾಮೆ ಮಾತಿಗೆ ಇನ್ನಷ್ಟು ಪುಷ್ಟಿ ನೀಡಿತ್ತು. ಎಕ್ಸ್ನಲ್ಲಿ 3 ವರ್ಷದ ಸಾಧನೆ ಮೆಲುಕು ಹಾಕಿದ ಸಿದ್ದರಾಮಯ್ಯ, ಸರ್ಕಾರದ ಪ್ರತಿಯೊಂದು ಶ್ರೇಯವನ್ನ ಕನ್ನಡಿಗನಿಗೆ ಅರ್ಪಿಸುತ್ತೇವೆ. ಕೊಟ್ಟ ಮಾತಿಗೆ ಬದ್ಧರಾಗಿ ನುಡಿದಂತೆ ನಡೆದ ಬದ್ಧತೆ ನಮಗಿದೆ. 5 ಗ್ಯಾರಂಟಿ ಜಾರಿ ಮಾಡಿ ಪ್ರತಿ ಮನೆಗೆ ತಲುಪಿಸಿದ್ದೇವೆ. ಅನ್ನಭಾಗ್ಯ ಯೋಜನೆ ಕೋಟ್ಯಾಂತರ ಕುಟುಂಬಕ್ಕೆ ಪೌಷ್ಟಿಕ ಆಹಾರ ಭದ್ರತೆ ನೀಡಿದೆ. ಇದುವರೆಗೂ ಅನ್ನಭಾಗ್ಯಕ್ಕೆ 18,897 ಕೋಟಿ ರೂಪಾಯಿ ಹಣ ವ್ಯಯಿಸಲಾಗಿದೆ. 4.26 ಕೋಟಿ ಪಡಿತರದಾರರು 3 ಹೊತ್ತು ನೆಮ್ಮದಿಯಿಂದ ಊಟ ಮಾಡುತ್ತಿದ್ದಾರೆ ಎಂದು ಗುಣಗಾನ ಮಾಡಿದ್ರು. ಇದೆಲ್ಲವೂ ಆದ ಬಳಿಕ ಮತ್ತೆ ಸಚಿವರುಗಳ ದಂಡೇ ಸಿದ್ದು ಮನೆಗೆ ಬಂದಿತ್ತು. ಜಾರ್ಜ್, ಸತೀಶ್, ಮಹದೇವಪ್ಪ, ಶಿವರಾಜ್ ತಂಗಡಗಿ ಬಂದಿದ್ರು. ಎಲ್ಲರೊಟ್ಟಿಗೆ ಸಿಎಂ ನೇರವಾಗಿ ವಿಧಾನಸೌಧಕ್ಕೆ ಬಂದ್ರು. ಕಾರಿನಲ್ಲಿ ಕೂತಿದ್ದ ಸಿದ್ದರಾಮಯ್ಯ ಸಿಳ್ಳೆ ಹೊಡೆಯುತ್ತಲೇ ಬಂದು ವಿಧಾನಸೌಧಕ್ಕೆ ಎಂಟ್ರಿ ಕೊಟ್ಟಿದ್ದು ಗಮನ ಸೆಳೆಯಿತು. ಪದತ್ಯಾಗಕ್ಕೂ ಮುನ್ನ ಜಾತಿ ದಾಳ, ಸಿದ್ದು ಪರ ಹೋರಾಟಕ್ಕೆ ಅಹಿಂದ ಕರೆ. ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡುವ ಮುನ್ನ ಜಾತಿಗಣತಿ ವರದಿ ಸ್ವೀಕರಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಹಿಂದುಳಿದ ವರ್ಗಗಳ ಆಯೋಗದಿಂದ ವರದಿ ಸ್ವೀಕರಿಸಿದ್ದಾರೆ. ಸಿಎಂ ಸ್ಥಾನದ ಪದತ್ಯಾಗಕ್ಕೂ ಮುನ್ನ ವರದಿ ಅಂಗೀಕಾರ ಮಾಡಲಿದ್ದಾರೆ. ಯಾವ ಆತುರನೂ ಇಲ್ಲ. ನಾನು ನಿಮ್ಗೆ ಹೇಳಿದ್ದು 1 ತಿಂಗಳ ಹಿಂದೆನೇ ರೆಡಿ ಆಗಿತ್ತು. 1 ತಿಂಗಳಿಂದನೇ ನಾವು ಕೊಡಬೇಕು ಅಂತೇಳಿ ತಯಾರಿ ಮಾಡ್ಕೊಳ್ತಾ ಇದ್ವಿ. ನಮ್ಮ ಮೆಂಬರ್ಸ್ ಕೆಲವರು ಅವೈಲೇಬಲ್ ಇಲ್ದಿದ್ದರಿಂದ ನಾವು ಅದನ್ನು ಫೈನಲ್ ಟಚ್ ಕೊಟ್ಟು ಬೈಂಡ್ ಮಾಡಲಿಕ್ಕೆ ಆಗಿರಲಿಲ್ಲ. ಇವತ್ತು ಮೀಟಿಂಗ್ ಆಗಿ ಅದನ್ನು ಅಪ್ರೂವ್ ಆಗಿದ್ದಕ್ಕೆ ನಾವು ಸಬ್ಮಿಟ್ ಮಾಡ್ತಾ ಇದ್ದೀವಿ. ಇಟ್ ಈಸ್ ಅ ಕೋಇನ್ಸಿಡೆನ್ಸ್ ದಟ್ ಸರ್ಟನ್ ಪೊಲಿಟಿಕಲ್ ಡೆವಲಪ್ಮೆಂಟ್ಸ್ ಹ್ಯಾವ್ ಟೇಕನ್ ಪ್ಲೇಸ್. ಇಟ್ ಹ್ಯಾಸ್ ನಥಿಂಗ್ ಟು ಡೂ ವಿತ್ ಅವರ್ ಸಬ್ಮಿಷನ್ ಆಫ್ ದಿ ರಿಪೋರ್ಟ್ ಟು ದಿ ಗವರ್ನಮೆಂಟ್. ಈ ಮಧ್ಯೆ ಸಿದ್ದರಾಮಯ್ಯ ರಾಜೀನಾಮೆ ವಿರೋಧಿಸಿ ಅಭಿಮಾನಿಗಳು ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ. ಎಐಸಿಸಿ ಅಧ್ಯಕ್ಷರ ತವರು ಜಿಲ್ಲೆ ಕಲಬುರಗಿಯಲ್ಲಿ ನಾಳೆ ಸಿಎಂ ಸಿದ್ದರಾಮಯ್ಯ ಪರ ಹೋರಾಟಕ್ಕೆ ಕುರುಬ ಸಂಘ ಕರೆ ಕೊಟ್ಟಿದೆ. ಇನ್ನು ಬೆಂಗಳೂರಿನ ಸಿಎಂ ಮನೆಗೂ ಬಂದಿದ್ದ ಅಹಿಂದ ನಾಯಕರು ನಾಳೆಯಿಂದ ಹೋರಾಟ ಮಾಡ್ತೇವೆ ಎಂದರು. ಇದೇನಾದರೂ ನಿಜ ಆಗಿದ್ದಲ್ಲಿ ನಮ್ಮ ಈ ಸಮಾಜದಿಂದ ಏನು 100ಕ್ಕೆ 70 ಭಾಗದಷ್ಟು ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಗುರುಸ್ಕೊಂಡಿದ್ದೀವಿ. ಆ 100ಕ್ಕೆ 70% ಇರೋದು 0ಗೆ ಬರೋದಂದ್ರೂ ಕೂಡ ಸುಳ್ಳಲ್ಲ ಅಂತ ಅನ್ನೋದನ್ನ ಆಶ್ಚರ್ಯ ಅನ್ಕೊಳ್ಬೇಕಾಗಿಲ್ಲ. ಸಿದ್ದರಾಮಯ್ಯನವ್ರನ್ನ ಬದಲಾವಣೆ ಮಾಡೋದಾದರೆ ನಮ್ಮ ಸಮಾಜದಿಂದ ನಾವು ಸುಮ್ಮನೆ ಕೂತ್ಕೊಳ್ಳೋದಕ್ಕಾಗಲ್ಲ. ಮುಂದಿನ ಹೋರಾಟಗಳನ್ನು ನಾವು ರೂಪಿಸ್ತಾ ಇದ್ದೀವಿ. ಅದು ನಾಳೆಯಿಂದ ನಾವು ಶುರು ಮಾಡ್ತೀವಿ. ಇಷ್ಟೆಲ್ಲದರ ಮಧ್ಯೆ ಬೆಂಗಳೂರಿಗೆ ಬಂದಿರುವ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ನಾಯಕರೊಂದಿಗೆ ಸಭೆ ಮಾಡಿದ್ರು. ಈ ವೇಳೆ ಮಾತನಾಡಿದ ರಣದೀಪ್ ಸಿಂಗ್ ಸುರ್ಜೇವಾಲಾ ರಾಜೀನಾಮೆ ವಿಚಾರಕ್ಕೆ ಹೊಸ ಟ್ವಿಸ್ಟ್ ಕೊಟ್ಟರು. CLP ಮೀಟಿಂಗ್ ಕರೆದೇ ಇಲ್ಲ ಅಂದ್ರು. On the ensuing Rajya Sabha elections to 4 Rajya Sabha seats, on the ensuing 7 council seats, both of which are now scheduled to go for polls on 18th of June. Very detailed deliberations were held on the same as stated by Shri K.C. Venugopalji in presence of CM and Deputy CM both. Currently, no meeting of the legislature party has been called by the Congress party. No other decision has yet been taken. As things evolve, we will inform you. I can't tell you what will happen after 1 month. That is speculation. Siddaramaiah ji is a very seasoned, respectable leader of the party. Siddaramaiah ji, as the leader of opposition, as chief minister twice, has contributed immensely to the Congress party. Shri D.K. Shiv Kumar is an organization man who has risen from Youth Congress to PCC. As a cabinet minister, he has served with multiple chief ministers and he continues to serve as deputy chief minister of Shri Siddaramaiah presently for last 3 years.
So my humble request is, whatever decisions party will take in days to come, I shall inform you. ಶುಕ್ರವಾರ ಸಿಎಲ್ಪಿ ನಾಯಕನಾಗಿ ಡಿಕೆ ಶಿವಕುಮಾರ್ ಆಯ್ಕೆ, ಶನಿವಾರ ಅಥವಾ ಸೋಮವಾರ ಡಿಕೆಶಿ ಪದಗ್ರಹಣ. ನಾಳೆ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ನೀಡಲಿದ್ದು, ನಾಡಿದ್ದು ಶುಕ್ರವಾರ ಸಿಎಲ್ಪಿ ಸಭೆ ನಡೆಯಲಿದೆ. ಅಲ್ಲಿ ಡಿಕೆ ಶಿವಕುಮಾರ್ ಅವರನ್ನ ಸಿಎಲ್ಪಿ ನಾಯಕರನ್ನಾಗಿ ಘೋಷಣೆ ಮಾಡುವ ಸಾಧ್ಯತೆಗಳಿವೆ. ಅಜ್ಜಯ್ಯ ಹೇಳಿದ ದಿನಾಂಕ, ಸಮಯಕ್ಕೆ ಡಿಕೆಶಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ದೆಹಲಿಯಿಂದ ವಾಪಸ್ಸಾಗಿರುವ ಡಿಕೆ ಸುರೇಶ್ ಡಿಕೆ ಆಪ್ತರೊಂದಿಗೆ ಸಭೆ ಮಾಡಿದ್ರು. ಒಳ್ಳೆ ಗಳಿಗೆ ಕಾಲ ಕೂಡು ಬಂದಿದೆ. ನಮ್ಮ ನಾಯಕರಿಗೆ ನಾವೆಲ್ಲ ಏನು ಇಡೀ ರಾಜ್ಯದ ಜನರು, ನಾಯಕರು, ಮುಖಂಡಗಳು, ಕಾರ್ಯಕರ್ತರು ಏನು ಬಯಸ್ತಾ ಇದ್ರು, ಭಗವಂತ ಇವತ್ತು ನೆರವೇರಿಸಿದ್ದಾನೆ. ಅವನಿಗೆ ಒಂದು ಕೋಟಿ 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 ನಮಸ್ಕಾರ. ಅದರಲ್ಲಿ ಸಿದ್ದರಾಮಣ್ಣವರು ಮುಖ್ಯಮಂತ್ರಿ ಆಗಿದ್ರು, ಬಹಳ ವರ್ಷಗಳು ಕೂಡ ಒಳ್ಳೆ ಸರ್ಕಾರನೂ ಕೂಡ ಕೊಟ್ಟಿದ್ದಾರೆ. ಬಹುಶಃ ಅವ್ರು ಮುಂದುವರಿಯೋದಾದ್ರೆ ನಮ್ದೇನು ತಕರಾರಿಲ್ಲ. ಅವ್ರು ಬೇಡ ಅಂದ ದಿವಸ ನೆಕ್ಸ್ಟ್ ಆಗಬೇಕಾಗಿರೋದು ನಮ್ಮ DCM ಮುಖ್ಯಮಂತ್ರಿಗಳು ಆಗಬೇಕು ಅಂತ ನಮ್ಮ ವಾದ ಅಷ್ಟೇ. ನಾಳೆ ಸಿದ್ದರಾಮಣ್ಣ ತೆಗೆದುಬಿಟ್ಟು ಇವ್ರನ್ನ ಮಾಡಿ ಅಂತ ನಮ್ಮ ವಾದ ಇಲ್ಲ. ಯಾರ್ಯಾರು ನಾಯಕರುಗಳು ಯಾರ್ಯಾರಿಗೆ ಏನೇನು ಸೂಚನೆ ಕೊಟ್ಟಿದ್ದಾರೋ, ಯಾರು ನಾಯಕರುಗಳು ಯಾರು ನಮ್ಮ ಹತ್ರ ಯಾರು ನಮ್ಗೇನು ಹೇಳಿಲ್ಲ. ಗೊತ್ತಾಗ್ಬೋದು, ನನಗೆ ಅದ್ರ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲ. ಏನಾದ್ರು ಮಾಹಿತಿ ಗೊತ್ತಿದ್ರೆ, ವಿಚಾರ ಗೊತ್ತಿದ್ರೆ ಇಬ್ರಿಗೆ ನನ್ನ ಪ್ರಕಾರ ಅಲ್ಲ, ಏನಾದ್ರು ವಿಚಾರ ಗೊತ್ತಿದ್ರೆ ಅದು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವ್ರಿಗೆ ಮತ್ತು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವ್ರಿಗೆ ಸ್ಪಷ್ಟವಾದಂಥ ಮಾಹಿತಿ ಅವ್ರಿಗಿರ್ಬೋದೇನೋ. ಇವತ್ತು ನೀವು ಅಪೇಕ್ಷೆ ಪಟ್ಟಂಗೆ ಯಾವುದೇ ರೀತಿಯ ಕಾಮೆಂಟ್ಸ್ಗಳನ್ನು ನಾನು ಮಾಡ್ಲಿಕ್ಕೆ ಹೋಗಲ್ಲ. ಒಂದು ವಿಚಾರ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಬಲಿಷ್ಠವಾಗಿದೆ, ಒಳ್ಳೆ ನಿರ್ಧಾರಗಳು ತೆಗೆದುಕೊತಾರೆ. ಕಾದ್ ನೋಡೋಣ. ಸೂಕ್ತವಾದಂಥ ಸಂದರ್ಭದಲ್ಲಿ ಸೂಕ್ತವಾದ ನಿರ್ಧಾರ ತೆಗೆದುಕೊತಾರೆ ಅಂತ ಅವತ್ತಿಂದ ನಾವು ಹೇಳ್ತಾ ಇದೀವಲ್ಲ. ಡಿಸಿಎಂ ಡಿಕೆಶಿ ಪಾಳೆಯದಲ್ಲಿ ಸಂಭ್ರಮಾಚರಣೆ ಜೋರಾಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ಡಿಸಿಎಂ ಅಭಿಮಾನಿಗಳು ಫುಲ್ ಖುಷಿಯಾಗಿ ಪೋಸ್ಟ್ ಮಾಡುತ್ತಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಮುಂದಿನ ಸಿಎಂ ಡಿಕೆ ಶಿವಕುಮಾರ್ ಅನ್ನೋ ಪೋಸ್ಟ್ಗಳು ರಾರಾಜಿಸುತ್ತಿದೆ. ಸಿಎಂ ಪಟ್ಟಕ್ಕೆ ಡಿಕೆಶಿ ಏರೋದು ಖಚಿತವಾಗಿರೋ ಹಿನ್ನೆಲೆ ಡಿಕೆ ಅಭಿಮಾನಿಗಳು ಸಂಭ್ರಮಾಚರಣೆ ಮಾಡುತ್ತಿದ್ದಾರೆ. ರಾಮನಗರದಲ್ಲಿ ಡಿಸಿಎಂ ಡಿಕೆಶಿ ಬೆಂಬಲಿಗರು ಹರ್ಷ ವ್ಯಕ್ತಪಡಿಸಿದ್ದಾರೆ. ರಾಮನಗರದಲ್ಲಿ ಪಟಾಕಿ ಸಿಡಿಸಿದ ಕಾಂಗ್ರೆಸ್ ಕಾರ್ಯಕರ್ತರು ಸಿಹಿ ಹಂಚಿ ಡಿಕೆಶಿ ಪರ ಘೋಷಣೆ ಕೂಗಿ ಹರ್ಷ ವ್ಯಕ್ತಪಡಿಸಿದ್ರು. ನಿರೀಕ್ಷಿತ ಪ್ರಮಾಣದಲ್ಲಿ ಅಧಿಕಾರ ಹಂಚಿಕೆ 2.5 ವರ್ಷ ಏನು ಪೂರ್ವದಲ್ಲಿ ನಿಗದಿಯಾಗಿತ್ತು, ಆ ನಿಗದಿ ಪ್ರಕಾರ ಇವತ್ತು ಸಿದ್ದರಾಮಯ್ಯನವರು ತ್ಯಾಗ ಮಾಡಿರುವಂಥದ್ದು ಮತ್ತು ಆ ಸ್ಥಾನಕ್ಕೆ DK ಶಿವಕುಮಾರ್ ಅವರನ್ನು ಹೈಕಮಾಂಡ್ ಆಯ್ಕೆ ಮಾಡಿರುವಂಥದ್ದು ಸಮಂಜಸವಾಗಿದೆ. ಇದೀಗ ರಾಜ್ಯದಲ್ಲಿ ಶಿವಕುಮಾರ ಪರ್ವಕ್ಕೆ ಕ್ಷಣಗಣನೆ ಆರಂಭವಾಗಿದೆ. 2 ವರ್ಷಗಳ ಅಧಿಕಾರ, 2028ರ ವಿಧಾನಸಭೆ, 2029ರ ಲೋಕಸಭೆ ಗೆಲ್ಲೋ ಟಾಸ್ಕ್ ಡಿಕೆ ಮುಂದಿದೆ. ಕಾಂಗ್ರೆಸ್ನಲ್ಲಿ ಟ್ರಬಲ್ ಶೂಟರ್, ಸಂಘಟನಾ ಚತುರ ಎಂಬೆಲ್ಲ ಬಿರುದುಗಳನ್ನು ಹೊಂದಿರುವ ಡಿಕೆ ಶಿವಕುಮಾರ್ ತಮ್ಮ ಕನಸು ನನಸು ಮಾಡಿಕೊಳ್ಳುವ ಹೊಸ್ತಿಲಲ್ಲಿ ನಿಂತಿದ್ದು, ಅವರ ಆಡಳಿತ ವೈಖರಿಯನ್ನ ನೋಡಲು ರಾಜ್ಯ ಕುತೂಹಲದಿಂದ ಕಾಯುತ್ತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಎಸ್, ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಬೆಳವಣಿಗೆ ನೋಡಿದಾಗ ಒಂದು ಆ ಪಕ್ಷದ ಆಂತರಿಕ ವಿಚಾರ, ಆ ಪಕ್ಷ ಅದನ್ನು ಬಹಳ ವ್ಯವಸ್ಥಿತವಾಗಿ ನಿಭಾಯಿಸ್ತಾ ಇರುವಂಗೆ ಕಾಣ್ತಾ ಇದೆ. ಆದರೆ ರಾಜ್ಯ ಉಸ್ತುವಾರಿಯವರು ಮಾತ್ರ ಕರ್ನಾಟಕದ ಜನರಿಗೆ ನಂಬಿಸುವಂತಹ ಪ್ರಯತ್ನವನ್ನು ಕಾಂಗ್ರೆಸ್ ಹೈಕಮಾಂಡ್ ಅವರು ಮಾಡ್ತಾ ಇದ್ದಾರೆ. ನಾವು ಸಿದ್ದರಾಮಯ್ಯವ್ರಿಗೇನು ರಾಜೀನಾಮೆನ ಕೊಡೋದಕ್ಕೆ ಕೇಳಿಲ್ಲ, ಯಾವುದೇ ಡಿಸಿಷನ್ಸ್ ಆಗಿಲ್ಲ ಅಂತ ಹೇಳ್ಕೊಂಡೆಲ್ಲ ಅವ್ರು ಹೇಳ್ತಾ ಇದ್ದಾರೆ. ಯಾಕಂದರೆ ಇವರೆಲ್ಲರೂ ಕೂಡ ನಡೆಸ್ತಾ ಇರುವಂಥದ್ದು ಒಂದು ಪ್ರಹಸನದ ರೀತಿಯಲ್ಲಿ ಕಾಣ್ತಿರೋದು ಏನಕ್ಕೆ ಅಂತ ಹೇಳಿದರೆ, ಸಿದ್ದರಾಮಯ್ಯವರು ವಾಲಂಟಿಯರ್ ಆಗಿ ಅವರೇ ಸ್ವ ಇಚ್ಛೆಯಿಂದ ರಾಜೀನಾಮೆ ಕೊಟ್ಟಿದ್ದಾರೆ ಅನ್ನುವಂಥ ಒಂದು ಸಂದೇಶ ರವಾನಿಸುವ ಪ್ರಯತ್ನಗಳು ಇಲ್ಲಿ ಸಾಗ್ತಾ ಇದೆ. ಆದರೆ ಅವರ ಬೆಂಬಲಿಗರು ಅದನ್ನು ಹೇಗೆ ಬೇಕಿದ್ರು ಸ್ವೀಕರಿಸ್ಕೊಳ್ಬೋದು, ಅದು ಮುಂದಿನ ವಿಚಾರ. ಆದರೆ ಈಗ ಮುಂದೇನು ಅನ್ನುವಂಥ ವಿಷಯಕ್ಕೆ ಬಂದಾಗ ಸಿದ್ದರಾಮಯ್ಯನವರು ನಾಳೆ ಏನೇನು ಮಾಡ್ತಾರೆ, ಶಿವಕುಮಾರ್ ಅವರ ಕತೆ ಏನು ಅನ್ನೋದನ್ನು ನೋಡಬೇಕು. ಗುರುವಾರದ ಗುಟ್ಟು, ಯಾಕೆಂದರೆ ರಾಜ್ಯ ರಾಜಕೀಯದ ಇತಿಹಾಸ ಪುಟ ಸೇರಲಿದೆ ನಾಳೆಯ ಗುರುವಾರ. ಬಹಳ ಮಹತ್ವದ ದಿನ ಆಗುತ್ತೆ, ಇತಿಹಾಸದ ನೆನಪಿಟ್ಕೊಡ್ಬೇಕಾದಂತಹ ದಿನ ಆಗುತ್ತೆ ನಾಳೆ. ಯಾಕಂದರೆ ಒಬ್ಬ ಮುಖ್ಯಮಂತ್ರಿ, ಕರ್ನಾಟಕದಲ್ಲಿ ಸುದೀರ್ಘಾವಧಿಗೆ ಆಡಳಿತವನ್ನು ನಡೆಸಿರುವಂತಹ ಮುಖ್ಯಮಂತ್ರಿ, ಅವರ ರಾಜೀನಾಮೆಯ ದಿನ ನಾಳೆ ಆಗುತ್ತೆ ಅಂತ ಹೇಳಿ ದೆಹಲಿಯಲ್ಲಿರುವ DK ಶಿವಕುಮಾರ್ ಅವರು ಬೆಂಗಳೂರಿಗೆ ಇವತ್ತು ರಾತ್ರಿಯೇ ಬರಲಿದ್ದಾರೆ ಅಥವಾ ನಾಳೆ ಬೆಳಗ್ಗೆ ಅರ್ಲಿ ಮಾರ್ನಿಂಗಲ್ಲಿ ಬರ್ತಾರೆ.
ಸಿಎಂ ಸಿದ್ದರಾಮಯ್ಯ ಕರೆದಿರುವಂತಹ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಶಿವಕುಮಾರ್ ಅವರು ಹಾಜರಾಗಲಿದ್ದಾರೆ. ಆಲ್ರೆಡಿ ಅವರ ಟಿಪಿಯನ್ನು ಕೂಡ ಅದನ್ನು ಎಂಟ್ರಿ ಮಾಡ್ಕೊಂಡಿದ್ದಾರೆ. ಸಿಎಂ ಜೊತೆಗೆ ಬ್ರೇಕ್ಫಾಸ್ಟ್ ಮೀಟಿಂಗಲ್ಲಿ ಎಂಟ್ರಿ ಆಗ್ತಾರೆ. ಇನ್ನು ಸಿದ್ದರಾಮಯ್ಯ ಬ್ರೇಕ್ಫಾಸ್ಟ್ನಲ್ಲಿ ಅಗ್ರನಾಯಕರ ಉಪಸ್ಥಿತಿ ಕೂಡ ಇರುತ್ತೆ. ಅದು ಕಡೆಯ ಆಟ ಅಂತೇಳಿ ಇದರ ಪರಿಗಣಿಸಲಾಗಿದೆ. ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಕೊಡ್ತಾ ಇರುವ ಕಡೆಯ ಉಪಹಾರ ಕೂಟ ಇದಾಗಿರುತ್ತೆ. ರಾಜೀನಾಮೆ ವಿಚಾರವನ್ನು ಅಧಿಕೃತವಾಗಿ ಘೋಷಣೆ ಮಾಡಲಿದ್ದಾರೆ ಸಿದ್ದರಾಮಯ್ಯನವರು ನಾಳೆ. ಆ ಬ್ರೇಕ್ಫಾಸ್ಟ್ ಮೀಟಿಂಗ್ ಮುಗಿದ ನಂತರ ತಮ್ಮ ಮನೆಯಲ್ಲಿ ಅವರು ಅನೌನ್ಸ್ ಮಾಡ್ತಾರಾ ಅಥವಾ ಲೋಕಭವನಕ್ಕೆ ಹೋದ ನಂತರ ಅನೌನ್ಸ್ ಮಾಡ್ತಾರಾ ನೋಡಬೇಕು. ಆದರೆ ಅವರು ನಾಳೆ ಅನೌನ್ಸ್ ಮಾಡ್ತಾರೆ. ಅಧಿಕೃತವಾಗಿ ಘೋಷಣೆಯನ್ನು ಮಾಡಲಿದ್ದಾರೆ ಸಿದ್ದರಾಮಯ್ಯನವರು. ಅಧಿಕೃತ ಘೋಷಣೆಯ ಬಳಿಕ ಮಧ್ಯಾಹ್ನದವರೆಗೂ ಆಪ್ತರೊಂದಿಗೆ ಸಮಾಲೋಚನೆಗಳು ನಡೆಯಬಹುದು. ಎಲ್ಲ ವಿಚಾರಗಳ ಬಗ್ಗೆ ಚರ್ಚಿಸಬಹುದು. ಮಧ್ಯಾಹ್ನದ ಬಳಿಕ ರಾಜ್ಯಪಾಲರ ಭೇಟಿ ಮಾಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅಂತ ಹೇಳಲಾಗಿದೆ. ಬಹುತೇಕ 3 ಗಂಟೆಗೆ ಅವರು ಹೋಗ್ತಾರೆ ಅಂತ ಇದೆ. ಬೆಳಗ್ಗೆ 10:30, 11:30 ಮಧ್ಯದಲ್ಲಿ ಮಾಡ್ತಾರೆ ಅಂತ ಹೇಳಿತ್ತು. ಆದರೆ ಈಗ ಇರುವಂತಹದ್ದು ಇನ್ನೂ ಕೂಡ ಲೋಕಭವನದಲ್ಲಿ ಅವರು ಅಧಿಕೃತವಾಗಿ ಯಾವುದೇ ಅಪಾಯಿಂಟ್ಮೆಂಟ್ ಇನ್ನೂ ಫಿಕ್ಸ್ ಆಗಿಲ್ಲ. ಆದರೆ ಬಹುತೇಕ ನಾಳೆ ಮಧ್ಯಾಹ್ನದ ನಂತರ ಅವರು ರಾಜೀನಾಮೆಯನ್ನು ಸಲ್ಲಿಸ್ತಾರೆ. ರಾಜ್ಯಪಾಲರ ಭೇಟಿಯಾಗಿ ರಾಜೀನಾಮೆಯನ್ನು ನೀಡಲಿದ್ದಾರೆ ಸಿದ್ದರಾಮಯ್ಯ. ಅಲ್ಲಿಗೆ ಸಿದ್ದರಾಮಯ್ಯನವರ ಯುಗಾಂತ್ಯ ಆಗತ್ತೆ. ನಂತರ ತೆರೆದುಕೊಳ್ಳುವಂಥದ್ದು ಶಿವಕುಮಾರ ಪರ್ವ. ಸಿದ್ದರಾಮಯ್ಯ ರಾಜೀನಾಮೆ ನೀಡ್ತಾ ಇದ್ದಂತೆಯೇ ಡಿಕೆ ಟೀಮ್ ಕೂಡ ಆಲ್ರೆಡಿ ಆಕ್ಟಿವ್ ಆಗಿದ್ದಾರೆ. ಅವರು ಆಪ್ತರೊಂದಿಗೆ ಸಮಾಲೋಚನೆಯನ್ನ ಡಿಕೆ ಬ್ರದರ್ಸ್ ಈಗಾಗಲೇ ಮಾಡ್ತಾ ಇದ್ದಾರೆ. ಶಿವಕುಮಾರ ಪರ್ವದ ಆರಂಭಕ್ಕೆ ಫಿಕ್ಸ್ ಆಗಲಿದೆ ಮುಹೂರ್ತ. ಯಾವಾಗ ಶಾಸಕಾಂಗ ಪಕ್ಷ ಸಭೆ ಆಗಬೇಕು, ಯಾವಾಗ ಪ್ರಮಾಣ ವಚನ ಸ್ವೀಕರಿಸಬೇಕು. ಶುಕ್ರವಾರ CLP ಸಭೆ ಆಗುತ್ತೆ. CLP ನಾಯಕರಾಗಿ ಶಿವಕುಮಾರ್ ಅವರು ಆಯ್ಕೆ ಆಗಲಿದ್ದಾರೆ. CLP ನಾಯಕ ಆಗ್ತಾ ಇದ್ದಂತೆ ಲೋಕಭವನಕ್ಕೆ ಶಿವಕುಮಾರ್ ಅವರು ತೆರಳಿ ಸರ್ಕಾರ ರಚನೆಯ ಹಕ್ಕು ಮಂಡನೆಯನ್ನು ಮಾಡ್ತಾರೆ. ಸರ್ಕಾರ ರಚನೆಯನ್ನು ನನ್ನ ನೇತೃತ್ವದಲ್ಲಿ ನಮ್ಮ ಪಕ್ಷ ತೀರ್ಮಾನ ಕೈಗೊಂಡಿದೆ, ಹಾಗಾಗಿ ನಾನು ಸರ್ಕಾರ ರಚಿಸ್ತಿದ್ದೀನಿ ಅಂತ ಹೇಳ್ಕೊಂಡು ಅವರು ಕೇಳ್ತಾರೆ. ಶನಿವಾರ ಅಥವಾ ಸೋಮವಾರ ರಾಜ್ಯದ ಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಅವರ ಪದಗ್ರಹಣ ಆಗುತ್ತೆ. ಆ ಮೂಲಕ ಶಿವಕುಮಾರ್ ಅವರು ಕರ್ನಾಟಕದ ಮುಖ್ಯಮಂತ್ರಿ ಆಗುವಂಥದ್ದು ನಿಶ್ಚಿತ ಆಗಿದೆ. ಅವರ ಆಡಳಿತವನ್ನು ಎದುರು ನೋಡಬೇಕಿದೆ. ಇದಾಗಿತ್ತು ಪಂಚಾಯಿತಿ. ನಮಸ್ಕಾರ.